ಓಂ ಗುರುಭ್ಯೋ ನಮಃ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇಂದು ನಾವು ವೃಶ್ಚಿಕ ರಾಶಿಯವರ ಬಗ್ಗೆ ಮಾತನಾಡೋಣ. ಈ ರಾಶಿಯವರ ಜೀವನದಲ್ಲಿ ಇತ್ತೀಚೆಗೆ ಏನೋ ಅಸಹಜ ಬದಲಾವಣೆಗಳು ನಡೀತಾ ಇವೆ. ಮನೆಯಲ್ಲಿ ಶಾಂತಿ ಇಲ್ಲ, ಹೃದಯದಲ್ಲಿ ಅಸಹಜ ಭಯ, ನಿದ್ದೆಯಲ್ಲಿ ವಿಚಿತ್ರ ಕನಸುಗಳು, ಕೆಲಸದಲ್ಲಿ ಅಡೆತಡೆಗಳು, ಎಲ್ಲವೂ ಯಾವುದೋ ಅಜ್ಞಾತ ಶಕ್ತಿ ಕೆಲಸ ಮಾಡ್ತಾ ಇರುವಂತೆ ಕಾಣಿಸ್ತಾ ಇದೆ. ಅನೇಕರು ಈ ಘಟನೆಗಳನ್ನು ಸಾಧಾರಣ ಅಂತ ಅಂದ್ಕೊಂಡಿದ್ರು ಕೂಡ ವಾಸ್ತವದಲ್ಲಿ ಇದರ ಹಿಂದೆ ಒಂದು ಭಾರಿ ಆಧ್ಯಾತ್ಮಿಕ ರಹಸ್ಯ ಅಂತೂ ಖಂಡಿತ ಅಡಗಿದೆ. ಕೆಲವರು ಹೇಳ್ತಾರೆ ವೃಶ್ಚಿಕ ರಾಶಿಯವರ ಮನೆಯಲ್ಲಿ ಒಂದು ದುಷ್ಟಶಕ್ತಿ ಪ್ರವೇಶ ಮಾಡಿದೆ ಅಂತ. ಅದು ಕೇವಲ ಭೂತ ಅಥವಾ ಪ್ರೇತವಲ್ಲ, ಆದರೆ ಮನುಷ್ಯರ ಕರ್ಮದಿಂದ ಹುಟ್ಟಿದ ಒಂದು ನಕಾರಾತ್ಮಕ ಶಕ್ತಿ. ಅದಕ್ಕೆ ಕಾರಣ ಏನು? ಅದು ಹೇಗೆ ಮನೆಗೆ ಬಂತು? ಅದನ್ನು ಹೇಗೆ ತಡೆಗಟ್ಟಬಹುದು? ಇವೆಲ್ಲವುದರ ಉತ್ತರ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇದೆ. ವಿಡಿಯೋ ಕೂಡ ಇಲ್ಲಿ ಸ್ಕಿಪ್ ಮಾಡದೆ ನೀವು ನೋಡಿದರೆ ಅರ್ಥ ಆಗುತ್ತೆ. ಒಂದು ಶಾಂತವಾದ ಸಂಜೆ, ಮನೆಯ ಅಂಗಳದಲ್ಲಿ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ಬಿದ್ದಿರ್ತವೆ. ಮನೆಯ ಹಿರಿಯರು ಅದನ್ನು ನೀವು ತುಳಿಬೇಡ್ರಿ, ಸ್ಪರ್ಶ ಮಾಡಬೇಡ್ರಿ ಅಂತ ಹೇಳಿದ್ರು ಕೂಡ ಮನೆ ದೇವರುಗಳ ಒಂದು ಅಭಿಮಾನದಿಂದ ಮನೆಯ ಮಹಿಳೆ ಅದನ್ನು ತೆಗೆದು ತೂರ್ಬಿಟ್ಟಿರ್ತಾರೆ. ಆದರೆ ಅದೇ ಕ್ಷಣದಲ್ಲಿ ಒಂದು ಅಜ್ಞಾತ ಕಂಪನದಂತೆ ಶಕ್ತಿ ಮನೆಯೊಳಗೆ ಬಂದ್ಬಿಡುತ್ತೆ. ಯಾರಿಗೂ ಅರ್ಥವಾಗದ ವಿಚಿತ್ರ ವಾತಾವರಣ ನಿರ್ಮಾಣವಾಗಿಬಿಡುತ್ತೆ. ಆ ರಾತ್ರಿ ಎಲ್ಲರೂ ಕೂಡ ನಿದ್ದೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಮನೆಯಲ್ಲಿ ಶಬ್ದಗಳು ಕೇಳಿ ಬರ್ತಾ ಇರ್ತವೆ. ಅಡುಗೆ ಮನೆ ಪಾತ್ರೆ ಏನಿರ್ತವೆ ಸ್ವಲ್ಪ ಸ್ವಲ್ಪವಾಗಿ ಜಾರ್ತಾ ಇರ್ತವೆ. ದೇವರ ಫೋಟೋ ಗೋಡೆಯಿಂದ ಕೆಳಗೆ ಬೀಳುತ್ತೆ. ಎಲ್ಲರೂ ಕೂಡ ಭಯ ಹಾಕ್ತಾರೆ. ಹೀಗೆ ದಿನಗಳು ಕಳೀತಾ ಹೋಗುತ್ತೆ. ಮನೆಯ ವಾತಾವರಣ ಮತ್ತಷ್ಟು ಭಾರವಾಗ್ತಾ ಹೋಗುತ್ತೆ. ಪತಿ ಪತ್ನಿಯರ ನಡುವೆ ಸಣ್ಣ ಸಣ್ಣ ಜಗಳಗಳು ಆರಂಭವಾಗ್ತವೆ. ಮಕ್ಕಳು ಅನಾರೋಗ್ಯದಿಂದ ಬಳಲ್ತಾರೆ. ಮನೆಯ ಹಣದ ವ್ಯವಹಾರಗಳು ಎಲ್ಲವೂ ಕೂಡ ಹಾಳಾಗಿ ಹೋಗ್ಬಿಡ್ತವೆ. ಕೆಲಸದಲ್ಲಿ ಒತ್ತಡ ಹೆಚ್ಚಾಗುತ್ತೆ. ಇನ್ನು ದೇವರ ಆರಾಧನೆ ಮಾಡಿದರೂ ಕೂಡ ಮನಃಶಾಂತಿ ಅನ್ನೋದು ದೊರೀತಾ ಇಲ್ಲ. ಕೆಲವು ದಿನಗಳ ಬಳಿಕ ಮನೆಯ ಹಿರಿಯರು ಮಹಿಳೆಗೆ ಕನಸಿನಲ್ಲಿ ನಾಗದೇವತೆ ಕಾಣಿಸ್ಕೊಳ್ತಾರೆ. ಅವರು ಹೇಳ್ತಾರೆ, ನೀವು ರಸ್ತೆ ಮೇಲೆ ಬಿದ್ದ ದೋಷ ವಸ್ತುಗಳ ಮೇಲೆ ಕಾಲಿಟ್ಟಿದ್ದೀರಿ. ಅದೇ ಶಕ್ತಿ ನಿಮ್ಮ ಮನೆಗೆ ಬಂದಿದ್ದು ಈಗ ಮನೆತನದ ಶಾಂತಿಯನ್ನ ಹಾಳು ಮಾಡ್ತಾ ಇದೆ ಅಂತ. ಇನ್ನು ಮುಂದಿನ ಆಕೆ ಏನು ಮಾಡ್ತಾರೆ ಅಂದರೆ, ದೇವರ ಸೂಚನೆಯಂತೆ ಕನಸಲ್ಲಿ ಕಾಣಿದ್ರಲ್ಲ, ಆ ದೇವರ ಸೂಚನೆಯಂತೆ ಪುರೋಹಿತರನ್ನ ಭೇಟಿ ಮಾಡಿ ಅವರು ಆ ಮನೆ ಕರ್ಕೊಂಬಂದ್ಬಿಟ್ಟು ಹೇಳ್ತಾರೆ. ಪುರೋಹಿತರು ಮನೆಯೊಳಗೆ ಪ್ರವೇಶ ಮಾಡಿದ ತಕ್ಷಣವೇ ಅವರಿಗೆ ಒಂದು ವಿಚಿತ್ರ ಒಂದು ಸೌಂಡು, ಕಂಪನದ ಒಂದು ವೈಬ್ರೇಷನ್ ಅನುಭವ ಆಗುತ್ತೆ. ಅವ್ರು ಹೇಳ್ತಾರೆ, ಇಲ್ಲಿ ದುಷ್ಟಶಕ್ತಿ ಎಂದು ಖಂಡಿತ ಇದೆ ಅಮ್ಮ. ಇದು ಸರ್ಪದೋಷದೊಂದಿಗೆ ಸಂಬಂಧ ಕೂಡ ಹೊಂದಿದೆ. ಇದನ್ನು ಹೋಗಲಾಡಿಸೋದಕ್ಕೆ ದೇವ ಪೂಜೆ ತುಂಬ ಆಗತ್ತೆ ಅಂತ ಹೇಳ್ತಾರೆ. ನಂತರ ಅವರು ಪರಿಹಾರಕ್ಕಾಗಿ ಹೇಳ್ತಾರೆ, ನಾಗೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಜೋಡಿ ನಾಗಗಳ ವಿಗ್ರಹಗಳ ಮುಂದೆ ಎಲೆ, ಹಳದಿ, ಅರಿಶಿನ ಪುಡಿ ಮತ್ತು ಕುಂಕುಮ ಇವೆಲ್ಲ ಅರ್ಪಣೆ ಮಾಡಿ ಬೆಳಕಿನ ದೀಪವನ್ನು ನೀವು ಹಚ್ಚಬೇಕು ಅಂತ ಹೇಳ್ತಾರೆ. ನಂತರ 11 ಸಾರಿ ಪ್ರದಕ್ಷಿಣೆ ಮಾಡಿ ಬರಬೇಕಮ್ಮ ಅಂತ ಹೇಳ್ತಾರೆ. ಈ ಪೂಜೆಯನ್ನು 4 ವಾರಗಳ ಕಾಲ ನಿರಂತರವಾಗಿ ನೀವು ಮಾಡಬೇಕು ಅಂತ ಹೇಳ್ತಾರೆ. ಆ ಅವಧಿಯಲ್ಲಿ ಬ್ರಹ್ಮಚರ್ಯವನ್ನ ಪಾಲನೆ ಮಾಡಬೇಕು. ಮಾಂಸಾಹಾರ ತಿನ್ನಬಾರ್ದು ಮತ್ತು ಕಪ್ಪು ಬಟ್ಟೆಯನ್ನು ಧರಿಸಬಾರ್ದು. ಮನೆಯವರು ಭಯದಿಂದನೇ ದೇವಾಲಯಕ್ಕೆ ಹೋಗ್ತಾರೆ. ಮೊದಲ ಪ್ರದಕ್ಷಿಣೆ ಮಾಡಿದಾಗಲೇ ಒಂದು ವಿಚಿತ್ರ ಅನುಭವ ಅವರಿಗೆ ಆಗುತ್ತೆ. ಹೃದಯದೊಳಗಿನ ಭಾರ ಕಡಿಮೆಯಾಗುತ್ತಿದ್ದಂತೆ ಅವರಿಗೆ ಅನಿಸುತ್ತೆ. ದೇವಾಲಯದ ವಾತಾವರಣವೇ ಪ್ರಾಣಶಕ್ತಿಯಿಂದ ತುಂಬುತ್ತೆ. ಅವರು ದೇವರನ್ನ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ನಮ್ಮ ತಪ್ಪು ಕ್ಷಮಿಸಿ, ನಮ್ಮ ಮನೆಗೆ ಶಾಂತಿಯನ್ನ ಕೊಡು. 4 ವಾರಗಳ ಕಾಲ ಅವರು ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ. 4ನೇ ವಾರದ ಪೂಜೆಯ ನಂತರ ಮನೆಗೆ ಹಿಂದಿರುಗಿದಾಗ ಅವರಿಗೆ ವಾತಾವರಣ ಅನ್ನೋದು ಸಂಪೂರ್ಣ ಬದಲಾಗಿರೋ ಥರ ಕಾಣಿಸುತ್ತೆ. ದೇವರ ಫೋಟೋಗಳ ಸುತ್ತಲೂ ಕೂಡ ಪ್ರಕಾಶಮಾನವಾದ ಕಿರಣಗಳು ಕಾಣಿಸ್ತಾ ಇರ್ತವೆ. ಮನೆಯಲ್ಲಿ ಒಂದು ನಿಶ್ಶಬ್ದವಾದ ಶಾಂತಿ ಅನ್ನೋದು ಹರಡಿರುತ್ತೆ. ಮಕ್ಕಳು ಮತ್ತೆ ನಗ್ತಾ ಇರ್ತಾರೆ. ಪತಿ ಪತ್ನಿಯರು ಮತ್ತೆ ಸಮಾಧಾನದಿಂದ ಮಾತನಾಡೋದಕ್ಕೆ ಪ್ರಾರಂಭ ಮಾಡಿರ್ತಾರೆ. ಹಣದ ಕೊರತೆ ಕೂಡ ಇವಾಗ ಸುಧಾರಿಸ್ತಾ ಹೋಗುತ್ತೆ. ಆದರೆ ಪುರೋಹಿತರು ಅವರು ಎಚ್ಚರಿಕೆ ಮಾಡಿ ಹೇಳಿರ್ತಾರೆ, ಇದು ಕೇವಲ ಪ್ರಾರಂಭ,
ದೇವರ ನಂಬಿಕೆಯನ್ನು ಕಳೆದುಕೊಂಡಿದ್ದಾದರೆ ಮನೆಯಲ್ಲಿ ದೇವ್ರ ಪೂಜೆ ಇಲ್ಲ, ಏನಿಲ್ಲ, ಹೀಗೆ ಮಾಡಿದರೆ ನಿಮಗೆ ಬಿಡುತ್ತೆ ಅಂತ ನಿತ್ಯ ಹನುಮಾನ್ ಚಾಲಿಸ ಪಠಿಸಬೇಕು. ಸುಬ್ರಹ್ಮಣ್ಯ ಸ್ತೋತ್ರ ಮತ್ತು ಸರ್ಪದೇವತಾ ಮಂತ್ರಗಳನ್ನು ಪಠನೆ ಮಾಡಬೇಕು. ಮನೆ ಯಾವಾಗಲೂ ನೀಟಾಗಿ ಶುದ್ಧವಾಗಿರಬೇಕು, ಮನಸ್ಸು ಕೂಡ ಪವಿತ್ರವಾಗಿರಬೇಕು ಅಂತ ಅವರು ಹೇಳಿರ್ತಾರೆ. ಭಕ್ತಿ, ಶ್ರದ್ಧೆ ಮತ್ತು ನಂಬಿಕೆ ಇರುವಾಗ ಯಾವ ದುಷ್ಟಶಕ್ತಿ ಕೂಡ ನಿಮ್ಮ ಮನೆಗೆ ಹಾನಿ ಮಾಡೋದಿಲ್ಲ, ಪ್ರವೇಶ ಮಾಡೋದಿಲ್ಲ ಅಂತ ಹೇಳ್ತಾರೆ. ಈ ವೃಶ್ಚಿಕ ರಾಶಿಯವರಿಗೆ ಬಹು ಭಾಗದಷ್ಟು ಜನರಿಗೆ ದೇವರ ಅನುಗ್ರಹದಿಂದ ಹೊಸ ಪ್ರಾರಂಭ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅವರ ಜೀವನದಲ್ಲಿ ಬೆಳಕು ಮತ್ತೆ ಹರಡುತ್ತೆ. ಆದರೆ ಅವರು ಅನುಭವಿಸಿದ ಆ ದಿನಗಳ ಭಯ ಅವರ ಮನಸ್ಸಿನಲ್ಲಿ ಎಂದಿಗೂ ಮರೆಯಲಾಗದ ನೆನಪಾಗಿ ಉಳ್ಕೊಂಡ್ಬಿಡುತ್ತೆ. ದೇವರ ಕೃಪೆಯಿಂದ ಅವರು ಕಲಿತ ಪಾಠ ಏನಂದ್ರೆ, ದೇವರನ್ನ ಮರೆಯಬೇಡಿ, ನಂಬಿಕೆಯನ್ನ ಕಳೆದುಕೊಳ್ಬೇಡಿ, ಯಾವಾಗಲೂ ಮನಸ್ಸು ಶುದ್ಧವಾಗಿರ್ಲಿ ಅಂತ. ಇನ್ನು ಎರಡನೇ ಭಾಗದಲ್ಲಿ ಇದನ್ನು ಕಂಟಿನ್ಯೂ ಮಾಡಿ ಹೇಳ್ತೀನಿ.